ನೋಡಿ, ಈ ವಿಡಿಯೋನಲ್ಲಿ ಗಾಳಿ ಯಂತ್ರದ ರೆಕ್ಕೆಗಳು ಎಷ್ಟು ದೊಡ್ಡದಾಗಿರುತ್ತವೆ ಅಂತ ನೀವು ಕಾಣಬಹುದು. ನೋಡಿ, ಸೋಲಾರ್ ಎನರ್ಜಿ ಹಾಗೂ ವಿಂಡ್ ಎನರ್ಜಿಯಲ್ಲಿ ಯಾವುದು ಒಳ್ಳೆಯದು, ಯಾವುದು ಹೆಚ್ಚು ಲಾಭವನ್ನು ಕೊಡುತ್ತೆ ಅಂತ ಬಹಳಷ್ಟು ಜನರು ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಸೋಲಾರ್ ಎನರ್ಜಿ ದಿನದಲ್ಲಿ ಮಾತ್ರ ವಿದ್ಯುತ್ ಅನ್ನ ನಿರ್ಮಿಸುತ್ತೆ, ಆದರೆ ಗಾಳಿ ಯಂತ್ರ ವಿಂಡ್ ಮಿಲ್ ಹಗಲು ಹಾಗೂ ರಾತ್ರಿ 24/7 ವಿದ್ಯುತ್ ಅನ್ನ ಕಂಟಿನ್ಯೂ ಆಗಿ ನಿರ್ಮಿಸುತ್ತಾ ಇರುತ್ತೆ. ಆದ್ದರಿಂದ ಸೋಲಾರ್ ಎನರ್ಜಿಗಿಂತ ವಿಂಡ್ ಮಿಲ್ ಹೆಚ್ಚಿನ ವಿದ್ಯುತ್ ಅನ್ನ ನಿರ್ಮಿಸುತ್ತವೆ. ಆದರೆ ಸೋಲಾರ್ ಪ್ರಾಜೆಕ್ಟ್ಗೆ ಬರುವ ಖರ್ಚು ಕಡಿಮೆ ಇರುತ್ತೆ. ಹಲವಾರು ಲಕ್ಷಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸೋಲಾರ್ ಪ್ರಾಜೆಕ್ಟ್ ರನ್ ಆಗುತ್ತೆ. ಆದರೆ ವಿಂಡ್ ಮಿಲ್ಗಾಗಿ ಬರುವ ಖರ್ಚು ಬಹಳ. ಒಂದು ವಿಂಡ್ ಮಿಲ್ ಅನ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಕಡಿಮೆ 4ರಿಂದ 5 ಕೋಟಿ ರೂಪಾಯಿಗಳು ಬೇಕಾಗುತ್ತೆ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಫಾರ್ವರ್ಡ್ ಮಾಡಿ. ಧನ್ಯವಾದಗಳು.